ಪವಿತ್ರಾತ್ಮನೇ ಆವರಿಸು ಈಗಲೇ, ಅಭಿಷೇಕದಿಂದಲೇ ನಡೆಯಬೇಕು. ಸೈತಾನನ ಕಟ್ಟುಗಳೆಲ್ಲವ ಹೊಡೆಯಬೇಕು, ನಾನು ಜಯಿಸಬೇಕು. ಪವಿತ್ರಾತ್ಮನೇ ಆವರಿಸು ಈಗಲೇ, ಅಭಿಷೇಕದಿಂದಲೇ ನಡೆಯಬೇಕು. ಸೈತಾನನ ಕಟ್ಟುಗಳೆಲ್ಲವ ಹೊಡೆಯಬೇಕು, ನಾನು ಜಯಿಸಬೇಕು. ನಿನ್ಮಹಿಮೆಯ ಶಕ್ತಿಯಿಂದಲೇ, ನಿನ್ ವಾಕ್ಯದ ಖಡ್ಗದಿಂದಲೇ, ನಿನ್ಮಹಿಮೆಯ ಶಕ್ತಿಯಿಂದಲೇ, ನಿನ್ ವಾಕ್ಯದ ಖಡ್ಗದಿಂದಲೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ದೈವಿಕ ಮಾನವನ್ನ ಆಲಿಸಲಿಕ್ಕೆ ಹೋಗುವಾಗೆ ನಮ್ಮ ಜೊತೆಯಲ್ಲಿ ದೇವರ ಸಂದೇಶದಿಂದ ನಮಗೆ ದೇವರ ವಾಕ್ಯವನ್ನ ತಿಳಿಯಪಡಿಸಲು ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಇದ್ದಾರೆ. ನಮ್ಮೆಲ್ಲರಿಗೂ ಚಿರ ಪರಿಚಿತ. ಅವರು ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ಸೇವೆಯಲ್ಲಿ ನಿರತರಾಗಿ ಅನೇಕ ಸಾರಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಆತ್ಮಿಕವಾಗಿ ನಡೆಸುತ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ದೇವರು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನಿಂದ ನಡೆಸಲಿ, ಈ ದಿನದ ಮನ್ನವನ್ನ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದಂತ ಹೇಮಲತಮ್ಮ ಅವರೇ, ಇದು ನಿಮ್ಮ ಸಮಯ. ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಂದನೆಗಳು ಪಾಸ್ಟ್ರೆ. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ತಂದೆಯಾದ ದೇವರಿಗೆ ಮೊದಲು ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇನೆ. ನಂತರ ಈ ಕಾರ್ಯಕ್ರಮವನ್ನು ನಡೆಸುವಂತ ತಮಗೆ ನನ್ನ ಹೃತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕೂಡಿ ಬಂದಂತ ಎಲ್ಲರಿಗೂ ಮುಂಜಾನೆ ಶುಭೋದಯಗಳನ್ನು ತಿಳಿಸುತ್ತೇನೆ. ಈ ದಿವಸದಲ್ಲಿ ನಮ್ಮ ಈ ಒಂದು ವಾಕ್ಯ ಭಾಗವನ್ನ ತಿಳಿಯುವ ಮುನ್ನ ನಮ್ಮನ್ನ ತಂದೆಯಾದ ದೇವರ ಸನ್ನಿಧಿಗೆ ಒಪ್ಪಿಸಿಕೊಡೋಣ. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೆ, ಪರಾಕ್ರಮಿಯಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ಕೃಪಾ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನಿಲ್ಲದೆ ಏನು ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲಪ್ಪ ಸ್ವಾಮಿ. ಈ ದಿನದ ನಿನ್ನ ವಾಕ್ಯಗಳನ್ನ ಕಲಿಯಲು ಅಪ್ಪ, ಮನನ ಮಾಡಿಕೊಳ್ಳಲು ನಮಗೆ ನಿನ್ನ ಆತ್ಮನ ಬರಬೇಕು ಸ್ವಾಮಿ. ನಮ್ಮ ಕಾರ್ಯಗಳನ್ನ ನಾವು ಪ್ರಾರಂಭಿಸುವ ಮುನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ಕಾರ್ಯಕ್ರಮದ ಆದಿಯು ಅಂತ್ಯವು ನೀನಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪವಿತ್ರ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ. ಈ ದಿವಸದಲ್ಲಿ ದೇವರ ಕೃಪೆಯಲ್ಲಿ ನೆಲೆಗೊಳ್ಳುವುದು ಹೇಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೆಲವು ಅಂಶಗಳನ್ನ ಧ್ಯಾನಿಸೋಣ. ಜಕರ್ಯ 12:10 ನಾವು ನೋಡುವಾಗ, ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆ. ನೋಡ್ರಿ, ಮುಂಜಾನೆಯಲ್ಲಿ ನಾವು ಎಂಥ ಒಂದು ವಾಕ್ಯವನ್ನ ಧ್ಯಾನಿಸ್ಬೇಕಿದೆ. ದಾವೀದ ವಂಶದವರಲ್ಲಿಯೂ ಮತ್ತು ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನ ಹಂಬಲಿಸಿ ಬೇಡುವ ಭಾವ, ಇದನ್ನ ಸುರಿಸುವೆನು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ.
ಯೆಹೋವದೇವರು ಹೇಳ್ತಾ ಇದ್ರು. ಈಗ ನಮಗೂ ಕೂಡ ಈ ಒಂದು ದೇವರ ದಯೆಯನ್ನ ಹಂಬಲಿಸಿ ಬೇಡುವ ಭಾವವನ್ನ ಸುರಿಸಬೇಕೆಂಬುದಾಗಿ ನಾವು ಸ್ವಾಮಿಯಲ್ಲಿ ಬೇಡ್ಕೊಳ್ಳುವಂತ ಒಂದು ಅವಕಾಶ ದೇವರು ನಮಗೂ ಒದಗಿಸಿಕೊಟ್ಟಿದ್ದಾನೆ. ಆ ಒಂದು ಹಂಬಲವನ್ನ ಸ್ವಾಮಿ ನಮಗೆ ಈಡೇರಿಸ್ಬೇಕಾಗಿ ಆತನಲ್ಲಿ ಮೊರೆ ಇಡ ಪ್ರಿಯರೇ. ಇದರಲ್ಲಿ ದೇವರ ದಯೆ ಅಂದಾಗ ಇದು ಕೃಪೆ ಎಂಬುದಾಗಿ ನಾವು ತಿಳ್ಕೊಬಹುದು. ಅಂದ್ರೆ ಸತ್ಯವೇದದಲ್ಲಿ ಕೃಪೆಯ ಆತ್ಮನ ಬಗ್ಗೆ ತಿಳಿಸಲ್ಪಟ್ಟಿದೆ. ಆತ್ಮನ ವರಗಳಲ್ಲಿ ಉತ್ಕೃಷ್ಟವಾದ ವರ ಅಂದ್ರೆ ಕೃಪೆ. ಇದು ನಮ್ಮ ಮೇಲೆ ಸುರಿಸಿರುವ ಉತ್ತಮವಾದ ಹಾಗೂ ಸುಂದರವಾದ ಒಂದು ಕೊಡುಗೆ ಅಥವಾ ವರ ಎಂಬುದಾಗಿ ಹೇಳ್ಬಹುದಾಗಿದೆ. ನಾವು ಕ್ರೈಸ್ತ ಜೀವಿತದೊಳಗೆ ಬರುವಾಗ ಮೊದಲು ನಮ್ಮನ್ನ ಸಂಧಿಸುವುದು ದೇವರ ಕೃಪೆ. ನಾವು ಯಾವಾಗ ಕ್ರೈಸ್ತ ಜೀವಿತಕ್ಕೆ ಕಾಲಿಡ್ತೇವೋ ಆಗ ಮನೆ ಹೊಸ್ತಿಲು ಬಾಗಿಲಲ್ಲಿ ನಮ್ಮನ್ನ ಅತಿಥಿಗಳು ಹೇಗೆ ಮನೆ ಕುಟುಂಬಸ್ಥರು ಯಾವ ರೀತಿಯಲ್ಲಿ ಸ್ವಾಗತಿಸ್ತಾರೋ ಅದೇ ರೀತಿಯಲ್ಲಿ ದೇವರ ಕೃಪೆ ನಮ್ಮನ್ನ ಕ್ರೈಸ್ತ ಜೀವಿತದೊಳಗೆ ಬರುವಾಗ ಸ್ವಾಗತಿಸುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಸೃಷ್ಟಿಕರ್ತನು ತನ್ನ ಕೃಪೆಯ ಮೂಲಕ ತನ್ನ ಮಕ್ಕಳನ್ನ ಅಂಗೀಕರಿಸಿಕೊಂಡು ತನ್ನ ರಕ್ಷಣೆಯನ್ನ ನಮಗೆ ಕೊಡ್ತಾನೆ. ಎಂಥ ವಾಕ್ಯ! ಸೃಷ್ಟಿಕರ್ತನು ತನ್ನ ಕೃಪೆಯ ಮೂಲಕ ತನ್ನ ಮಕ್ಕಳನ್ನ ಅಂಗೀಕರಿಸಿಕೊಂಡು ತನ್ನ ರಕ್ಷಣೆಯನ್ನ ನಮಗೆ ಕೊಡ್ತಾನೆ. ಎಫೆಸ 2:8 ನಾವು ನೋಡುವಾಗ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ಪೌಲನು ಹೇಳೋದನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಕೋಟಿಗಟ್ಲೆ ಜನರಿದ್ದಾರೆ. ಆದ್ರೂ ದೇವರು ನಮ್ಮನ್ನೇ ಏಕೆ ತನ್ನ ಜನರನ್ನಾಗಿ ಅಥವಾ ತನ್ನ ಮಕ್ಕಳನ್ನಾಗಿ ಆರಿಸ್ಕೊಂಡಿದ್ದಾನೆ? ಅಂತಹ ಗುಣ ನಮ್ಮಲ್ಲೇನಿದೆ ಗೊತ್ತಿಲ್ಲ. ಆದ್ರೆ ಆತನ ಕೃಪೆಯಿಂದಲೇ ನಾವು ಆತನ ಮಕ್ಕಳಾಗಿದ್ದೇವೆ. ಕೃಪೆ ಅನ್ನೋದು ನೋಡಿ, ಅಯೋಗ್ಯರಾದ ಮಾನವರ ಮೇಲೆ ದೇವರು ತೋರಿಸುವಂತ ಪ್ರೀತಿ. ನಾವು ಎಷ್ಟೇ ಅಯೋಗ್ಯರಾಗಿದ್ರು ದೇವರು ನಮ್ಮ ಮೇಲೆ ತೋರಿಸುವಂತ ಪ್ರೀತಿಯೇ ಕೃಪೆ ಅನ್ಸ್ಕೊಳ್ಳುತ್ತೆ. ನೋಡಿ, ದೇವರು ನಮ್ಮ ಯೋಗ್ಯತೆಯನ್ನಾಗ್ಲಿ ಅಂತಸ್ತನ್ನಾಗಲಿ ನೋಡಿ ನಮ್ಮನ್ನ ಆಶೀರ್ವದಿಸಲ್ಲ. ಆದ್ರೆ ಆತನ ಕರುಣೆ ಮತ್ತು ವಾಗ್ದಾನಗಳಿಗೆ ತಕ್ಕಂತೆ ನಮ್ಮನ್ನ ಆಶೀರ್ವದಿಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ದೇವಜನರನ್ನ ಆಶೀರ್ವದಿಸುವಾಗ ಅವರು ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಎಂಬುದಾಗಿ ಆಶೀರ್ವದಿಸ್ತಾ ಇದ್ರು. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಆಶೀರ್ವದಿಸ್ತಾರೆ. ಇದನ್ನ ನಾವು 2 ಕೊರಿಂಥ 13:14 ನಾವು ನೋಡ್ಬೋದು. ಅಂದ್ರೆ ನಾವು ಜಯದ ಜೀವಿತವನ್ನ ಜೀವಿಸಬೇಕಾದ್ರೆ ನಮ್ಮನ್ನ ದೇವರ ಮುಂದೆ ತಗ್ಗಿಸ್ಕೊಂಡು ದೇವರ ಕೃಪೆಗೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ಆಗ ಆತನ ಸಹಾಯದಿಂದ ನಾವು ಜಯವನ್ನ ಗಳಿಸಬಹುದು ಅನ್ನೋದನ್ನ ತಿಳಿಬಹುದು. ದೇವರು ನಮ್ಮೊಂದಿಗೆ ಕೃಪೆಯ ಒಪ್ಪಂದವನ್ನ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಯೆಶಾಯ 54:10 ನಾವು ನೋಡುವಾಗ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂಬುದಾಗಿ ದೇವರು ನಮ್ಮೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಆದಾಮನು ಪಾಪ ಮಾಡಿದಾಗ ದೇವರು ಅವನನ್ನು ಹುಡ್ಕೊಂಡು ಬರ್ತಾರೆ. ಅವನ ಬೆತ್ತಲೆತನವನ್ನ ನೋಡಿ ಆ ಬೆತ್ತಲೆತನವನ್ನ ಮುಚ್ಚಲಿಕ್ಕೆ ಒಂದು ತೊಗಲಿನ ಅಂಗಿಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಪಾಪ ವಿಮೋಚನೆಗೋಸ್ಕರವಾಗಿ ಮೆಸ್ಸಿಯನನ್ನೇ ವಾಗ್ದಾನವಾಗಿ ಕೊಡ್ತಾರೆ. ನೋಡಿ, ಆಗಿಂದ ನಮಗೆ ಮೆಸ್ಸಿಯನು
ಯಾವ ರೀತಿಯಲ್ಲಿ ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾನೆ ಎಂಬುದನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ಬಹುದಾಗಿದೆ. ಹಾಗೆ ನೋಹನನ್ನ ನಾವು ನೋಡುವಾಗ ಜೀವಿತದಲ್ಲಿ ನೋಹನು ದೇವರ ದೃಷ್ಟಿಯಲ್ಲಿ ಕೃಪೆ ಹೊಂದಿದಾಗ ಅವನ ಮನೆಯವರೆಲ್ಲರೂ ಕೂಡ ಜಲಪ್ರಳಯದಿಂದ ರಕ್ಷಿಸಲ್ಪಟ್ಟರು. ಅಂದ್ರೆ ಅವನು ಎಷ್ಟೇ ಪ್ರೀತಿಯೂ ಎಂದು ನೋಡ್ತೇವೆ. ಹಾಗಾದ್ರೆ ಆತನ ಕೃಪೆಯಲ್ಲಿ ಒಂದು ಕೆಲವು ಅಂಶಗಳ ಮೂಲಕ ನಾವು ಕಲಿಯೋಣ. ಅದರಲ್ಲಿ ಮೊದಲನೇದಾಗಿ ಮುಂಜಾನೆಯ ಕೃಪೆ. ಇದ್ರ ಮೂಲಕ ನಾವು ಹೇಗೆ ದೇವರ ಒಂದು ಕೃಪೆಯಲ್ಲಿ ಸಮೃದ್ಧಿಯಾಗಿ ಬೆಳಿಬಹುದು ಅನ್ನೋದನ್ನ ಈಗ ನಾವು ನೋಡೋಣ. ನೋಡಿ, ನಾವು ಆತನ ಕೃಪೆಯಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕಾದ್ರೆ ಮುಂಜಾನೆಯಲ್ಲಿ ದೇವರ ಕೃಪೆ ನಮ್ಮಲ್ಲಿ ತುಂಬಲ್ಪಡಬೇಕು. ನಾವು ಖಾಲಿ ಬಾಟ್ಲಾಗಿರ್ತೇವೆ, ಅದಕ್ಕೆ ದೇವರ ಕೃಪೆ ತುಂಬಿದ್ರೆ ತಾನೇ ಅದರಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಅದು ನವ ಚೈತನ್ಯವನ್ನ ನಮಗೆ ದಯಪಾಲಿಸ್ಕೊಡುತ್ತೆ. ಅಂದ್ರೆ ದೇವರ ಕೃಪೆ ಹೊಸ ದಿನವನ್ನ ನವ ಚೈತನ್ಯದಿಂದ ಎದುರುಗೊಳ್ಳಲು ನಮ್ಮನ್ನ ಬಲಪಡಿಸುತ್ತದೆ. ನೋಡಿ, ಯೇಸು ಸ್ವಾಮಿಯೇ ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಅಡವಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ದೇವರ ಬಲವನ್ನ ಹೊಂದಲಿಕ್ಕೋಸ್ಕರವಾಗಿ, ಶೋಧನೆಗಳನ್ನ ಎದುರಿಸ್ಲಿಕ್ಕೋಸ್ಕರವಾಗಿ ಸ್ವಾಮಿ ಮುಂಜಾನೆ ಮೊಬ್ಬಿರುವಾಗಲೇ ಆತನು ಪ್ರಾರ್ಥನೆಯಲ್ಲಿ ತನ್ನನ್ನ ಒಪ್ಪಿಸ್ಕೊಡ್ತಾ ಇದ್ರು. ಅಂದ್ರೆ ಅದು ಎಷ್ಟು ಪ್ರಾಮುಖ್ಯವಾಗಿತ್ತು ಅನ್ನೋದನ್ನ ಸ್ವಾಮಿ ನಮ್ಗೆ ಇಲ್ಲಿ ತೋರ್ಪಡಿಸ್ಕೊಡ್ತಾರೆ. ಹಾಗೆ ಈ 40 ವರ್ಷಗಳು ಇಸ್ರಾಯೇಲರನ್ನ ನಡೆಸಿದಂತ ಮೋಶೆ ಪ್ರತಿದಿನ ಮುಂಜಾನೆ ದೇವರ ಕೃಪೆಯನ್ನ ಪಡ್ಕೊಳ್ತಾ ಇದ್ರು. ಕೀರ್ತನೆ 90:14ನೇ ವಚನದಲ್ಲಿ ನಾವು ನೋಡುವಾಗ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು ಎಂಬುದಾಗಿ ಅವನು ದೇವರನ್ನ ಬೇಡ್ಕೊಳ್ತಾ ಇದ್ದ. ನೋಡಿ, ಅಂತ ಭಕ್ತರೇ ದೇವರನ್ನ ಬೇಡ್ಕೊಳ್ಳುವಾಗ, ನಮ್ಮ ಸ್ವಾಮಿಯೇ ಬೇಡ್ಕೊಳ್ಳುವಾಗ, ಅಲ್ಲಿ ಸ್ವಾಮಿ ದೇವರು ಕೇವಲ ಮೋಶೆಯನ್ನ ಮಾತ್ರ ಕರೀಲಿಲ್ಲ, ಪ್ರತಿಯೊಬ್ಬರನ್ನು ಕೂಡ ತನ್ನ ಕೃಪೆಯನ್ನ ಹೊಂದ್ಕೊಳ್ಳಿಕ್ಕೆ ಕರೀತಾ ಇದ್ದಾನೆ. ನಾವು ಮುಂಜಾನೆಯಲ್ಲಿ ದೇವರ ಸನ್ನಿಧಿಗೆ ಬಂದು ಆತನ ಕೃಪೆಯನ್ನ ನಾವು ಪಡ್ಕೊಳ್ಳುವ ಒಂದು ಅವಕಾಶ ನಮಗೆ ಒದಗಿಸಿದ್ದಾನೆ ಸ್ವಾಮಿ. ನೋಡಿ, ದಿನದ 24 ಗಂಟೆಗಳಲ್ಲಿ ಉತ್ತಮವಾದ ವೇಳೆ ಅಂತಂದ್ರೆ ಮುಂಜಾನೆ ಸಮಯ. ಅದು ದಿನದ ಪ್ರಾರಂಭದ ವೇಳೆ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರು ಮುಂಜಾನೆಯಲ್ಲಿ ಆತನನ್ನ ಸಂಧಿಸಿ ಗೌರವಿಸ್ತಾರೆ, ಹಾಗೂ ಅವರು ಕೂಡ ಗೌರವಿಸಲ್ಪಡ್ತಾರೆ. ನೋಡಿ, ದೇವರನ್ನ ಯಾರು ಗೌರವಿಸ್ತಾರೋ ಅವರನ್ನೋ ದೇವರು ಗೌರವಿಸುವ ಹಾಗೆ ನೋಡ್ಕೊಳ್ತಾನೆ. ದೇವರು ತಂಪಿನ ವೇಳೆಯಲ್ಲಿ ಆದಾಮನೊಂದಿಗೆ ಏದೇನ್ ತೋಟದಲ್ಲಿ ಸಂಚರಿಸ್ತಾರೆ. ತಂಪಿನ ವೇಳೆ ಅಂದ್ರೆ ಯಾವ ಸಮಯ? ಕೆಲವು ಧಾರ್ಮಿಕರು ಅದನ್ನ ಅದು ಮುಂಜಾನೆ 3ರಿಂದ 4 ಗಂಟೆಯನ್ನ ಒಂದು ಬೆಳಗಿನ ಜಾವ ಹಾಗಂತಂದ್ಬಿಟ್ಟು ಹೇಳ್ತಾರೆ ಸಾಮಾನ್ಯವಾಗಿ. ಅದನ್ನ ಅಂದ್ರೆ ಮುಂಜಾನೆಯಲ್ಲಿ ಇಸ್ರಾಯೇಲರ ಪಾಳೆಯದಲ್ಲಿ ಪರಲೋಕದಿಂದ ಮನ್ನಾ ಸುರಿಸಲ್ಪಡ್ತು. ನೋಡಿ, ಮುಂಜಾನೆ ವೇಳೆಯಲ್ಲಿ ಅವರಿಗೆ ಪರಲೋಕದ ಮನ್ನಾ ದೈಹಿಕ ಆಹಾರವಾಗಿಯೂ ಕೂಡ ಅವರಿಗೆ ಸುರಿಸಲ್ಪಡ್ತು. ಏಕೆ ಮುಂಜಾನೆಯಲ್ಲೇ ಸುರಿಸಲ್ಪಡ್ತು ಅಂದ್ರೆ, ಈ ಸೂರ್ಯನು ಉದಯಿಸಿದ ಮೇಲೆ ಅದರ ಶಾಖದಿಂದ ಆ ಮನ್ನವು ಕರಗಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಮುಂಜಾನೆಯಲ್ಲಿಯೇ ದೇವರು ಅದನ್ನ ಆ ಮನ್ನವನ್ನ ಅವರಿಗೆ ಒದಗಿಸ್ಕೊಟ್ಟಾಗ ಅವರು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಆಗ ಅದು ಇದು ಸೂರ್ಯನ ಶಾಖ ಬಿದ್ದ ಮೇಲೆ ಅದು ಯಾವುದಕ್ಕೂ ಉಪಯೋಗ ಆಗ್ತಾ ಇರ್ಲಿಲ್ಲ.
ಹಾಗಾಗಿ ಮುಂಜಾನೆಯಲ್ಲಿ ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಮಿಂದಿದಾಗ, ಆ ಮನ್ನವನ್ನು ಸೇವಿಸಿದಾಗ ಇಡೀ ದಿನ ನಮಗೆ ಅದು ಶಕ್ತಿದಾಯಕವಾಗಿ ಕೃಪೆಯುಳ್ಳದ್ದಾಗಿ ಇರ್ತದೆ ಅನ್ನೋದನ್ನ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು. ಕೆಲವರು ನೋಡಿ, ಅನೇಕರು ಈ ಒಂದು ಸೂರ್ಯನು ಉದಯಿಸುವವರೆಗೂ, ಮುಂಜಾನೆ ವೇಳೆಯಲ್ಲಿ ಸೂರ್ಯೋದಯದ ನಂತರವೂ ಕೂಡ ನಿದ್ರೆ ಮಾಡ್ತಾನೆ. ಆಗ ಅವ್ರಿಗೆ ದೇವರ ಪ್ರಸನ್ನತೆ ಎಲ್ಲಿ ಬರುತ್ತೆ? ಆತಾತ್ರದಲ್ಲಿ ಎದ್ದು ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ತಮ್ಮ ದುಡಿತಗಳಲ್ಲಿ ಅವರು ತಮ್ಮ ಯೋಚನೆಗಳನ್ನ ದೇವರ ಒಂದು ಸಮೀಪಕ್ಕೆ ಬರುವ ಅವಕಾಶ ಅವರಿಗೆ ಅಷ್ಟಾಗಿ ಸಿಗೋದಿಲ್ಲ. ಅಂದ್ರೆ ಅವ್ರಿಗೆ ಏನಾಗುತ್ತೆ? ದೇವರ ಪ್ರಸನ್ನತೆ ಮತ್ತು ಆತನ ಕೃಪೆಯನ್ನ ಅವರು ಕಳ್ಕೊಳ್ತಾರೆ. ನಿಮಗೆ ಆತ್ಮನ ಬಲ ಬೇಕೆ? ಆತ್ಮಿಕ ಮನ್ನ ಬೇಕೆ? ಹಾಗಾದ್ರೆ ಮುಂಜಾನೆಯಲ್ಲಿ ದೇವರನ್ನ ಹುಡುಕಿರಿ, ದೇವರ ವಾಕ್ಯವನ್ನ ಧ್ಯಾನಿಸಿ. ಅದು ನಿಮ್ಮನ್ನು ಬಲಗೊಳಿಸುವುದು ಮಾತ್ರವಲ್ಲದೆ ಜಯಭರಿತ ಕ್ರೈಸ್ತರನ್ನಾಗಿ ಮಾಡುತ್ತದೆ. ನೋಡಿ, ಆಲೋಚನೆ ಮಾಡಿ. ಇದು ಮುಂಜಾನೆಯ ಒಂದು ಪ್ರಾಮುಖ್ಯತೆ, ಕೃಪೆಯನ್ನು ಪಡ್ಕೊಳ್ಳುವಂತ ಸಮಯವಾಗಿದೆ. ಅದಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ದೇವರ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ. ಮುಂಜಾನೆಯ ಒಂದು ಕೃಪೆಯನ್ನ ಪಡೆದವರಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿ. ಎರಡನೇದಾಗಿ, ದೀನತೆಯಿಂದ ಕೃಪೆ ಇದನ್ನ ಪಡಿಬಹುದು. ಜ್ಞಾನೋಕ್ತಿ 3:34 ನೋಡುವಾಗ, ಯಾರು ಧರ್ಮವನ್ನ ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುವ. ನಾವು ದೀನತೆಯಿಂದ ಸ್ವಾಮಿ ಬಳಿಗೆ ಬಂದಾಗ ದೇವರು ನಮಗೆ ಕೃಪೆಯನ್ನ ಅನುಗ್ರಹಿಸ್ತಾನೆ. 1 ಪೇತ್ರ 5:5-6 ವಚನಗಳನ್ನ ನಾವು ನೋಡುವಾಗ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹೀಗಿರೋದ್ರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಎಂತ ಒಂದು ವಿಶೇಷವಾದ ವಾರ್ತೆ ಸ್ವಾಮಿ ನಮಗೆ ಈ ಬೆಳಗ್ಗೆ ದೀನತೆಯ ಬಗ್ಗೆ ಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಅನೇಕ ರಾಜರು ತಮ್ಮನ್ನ ತಗ್ಗಿಸಿಕೊಂಡು ದೇವರೊಂದಿಗೆ ಒಂದಾದಾಗ ಅವರ ಬಂಧನವನ್ನ ಮಾರ್ಪಡಿಸಿ ಮತ್ತು ಯುದ್ಧಗಳಲ್ಲಿ ಅವರಿಗೆ ಜಯವನ್ನು ಕೂಡ ಒದಗಿಸಿಕೊಡ್ತಾರೆ. ಉದಾಹರಣೆಗೆ, ಅಹಾಬ್ ರಾಜನನ್ನ ತೆಗೆದುಕೊಳ್ಳುವಾಗ ಅವನು ವಿಗ್ರಹಗಳನ್ನ ಪೂಜಿಸಿದ ಅವನ ನಡತೆ ಅಸಹ್ಯಕರವಾಗಿ. ಆಗ ದೇವರು ಅವನ ಮೇಲೆ ಕೋಪಿಸ್ಕೊಂಡು ಎಲಿಯನ ಮೂಲಕ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆಗ ಎಲಿಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಯನ್ನ ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ದೇವರ ಮುಂದೆ ತನ್ನನ್ನ ತಗ್ಗಿಸಿಕೊಳ್ತಾನೆ. ಆಗ ದೇವರು ಅವನಿಗೆ ಬರಬೇಕಾಗಿದ್ದ ಕಷ್ಟಗಳಿಂದ ಅವನನ್ನ ಪಾರು ಮಾಡಿ ತನ್ನ ಕೃಪೆಯ ಮೂಲಕ ಅವನನ್ನ ಆಶೀರ್ವದಿಸ್ತಾನೆ ಅನ್ನೋದನ್ನ 1 ಅರಸು 21:27 ವಚನದಲ್ಲಿ ನಾವು ಹಾಗೆ ರಾಜನಾದ ಯೋಷಿಯನನ್ನ ನಾವು ಜ್ಞಾಪಿಸ್ಕೊಳ್ಳುವಾಗ, ದೇವರ ಮುಂದೆ ತನ್ನನ್ನ ತಗ್ಗಿಸಿಕೊಂಡಾಗ ಅವನ ಬಿನ್ನಹಗಳನ್ನ ಲಾಲಿಸಿ ಕೃಪೆಯನ್ನು ಕೊಟ್ಟನು ಎಂಬುದಾಗಿ 2 ಅರಸು 22:19 ವಚನದಲ್ಲಿ ನಾವು ನೋಡ್ಬಹುದಾಗಿದೆ. ಅಂದ್ರೆ ಅಲ್ಲಿ ದೇವರು ಏನ್ ಹೇಳ್ತಾನೆ ನೋಡಿ, ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನ ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ಬಟ್ಟೆಗಳನ್ನ ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದಾಗಿ ಯೆಹೋವ ದೇವರು ಇವನಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟು ತನ್ನ ಕೃಪೆಯನ್ನ ತೋರಿಸ್ತಾನೆ. ಹಾಗೆ ಅವನ ಜೀವಮಾನ ಕಾಲದಲ್ಲಿ ಅವನಿಗೆ ಬರಬೇಕಾಗಿದ್ದಂತ ಕೇಡನ್ನ ತಪ್ಪಿಸಿ ತನ್ನ ಕೃಪೆಯ ಮೂಲಕ ಆ ಯೋಷಿಯನನ್ನ ದೇವರು
ಪರಾಮರ್ಶಿ ನಡೆಸ್ತಾರೆ. ಕೀರ್ತನೆ 138:6 ನಾವು ನೋಡುವಾಗ, ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನ ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ಗರ್ವಿಷ್ಠರನ್ನ, ಅಹಂಕಾರಿಗಳನ್ನ ದೇವರು ಸಹಿಸ್ಕೊಳ್ಳಲ್ಲ, ಅವರನ್ನ ಹಾಗೆ ಬಿಡ್ತಾನೆ. ಆದ್ರೆ ದೀನತೆಯಿಂದ ಬಂದಾಗ ಸ್ವಾಮಿ ನಮ್ಮನ್ನ ಸ್ವೀಕರಿಸಿ ತನ್ನ ಕೃಪೆಯನ್ನ ನಮಗೆ ಒದಗಿಸ್ಕೊಡ್ತಾನೆ. ಈಗ ಮೊದಲನೇದಾಗಿ ನಾವು ಮುಂಜಾನೆಯ ಒಂದು ಕೃಪೆಯನ್ನ ಪಡ್ಕೊಳ್ಳೋದ್ರ ಮೂಲಕ, ಹಾಗೆ ಎರಡನೇದಾಗಿ ದೀನತೆಯಿಂದ ಕೃಪೆಯನ್ನ ಪಡೆಯಬೇಕು. ಈಗ ಮೂರನೇದಾಗಿ ನಾವು ನಂಬಿಕೆಯ ಮೂಲಕ ಕೃಪೆಯನ್ನ ಪಡ್ಕೊಳ್ಬಹುದು. ಹೇಗೆ ನೋಡ್ರಿ, ಕೀರ್ತನೆ 32:10 ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ನಾವು ಈ ಲೋಕದವುಗಳ ಮೇಲಾಗಲಿ ಮನುಷ್ಯರ ಮೇಲಾಗಲಿ ನಂಬಿಕೆ ಇಡೋದು ಬೇಡ. ದೇವರಲ್ಲಿ ನಂಬಿಕೆ ಇಡೋಣ. ದೇವರಲ್ಲಿ ಭರವಸೆದಿಂದಿರುವವನು ವೃದ್ಧಿ ಹೊಂದುವನು. ನೋಡಿ, ದಾವೀದನು ಗೊಲ್ಯಾತನನ್ನ ಎದುರಿಸಲು ಹೋದಾಗ ಅವನು ದೇವರ ಮೇಲೆ ಭರವಸೆ ಇಟ್ಟದ್ರಿಂದ ದೇವರ ಕೃಪೆಯನ್ನ ಹೊಂದಿದನು. ನೋಡಿ, ದಾವೀದ ಸೌಲನ ಆಯುಧಗಳ ಮೇಲೆ ಭರವಸೆ ಇಡ್ಲಿಲ್ಲ, ಆದರೆ ದೇವರ ಮೇಲೆ ಭರವಸೆ ಇಟ್ಟು ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ. ಕೀರ್ತನೆ 33:22 ನೋಡುವಾಗ, ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ ಅವನು ಜಯಶಾಲಿ ಆಗ್ತಾನೆ. ಅದೇ ರೀತಿ ನಾವು ಕೂಡ ಯೆಹೋವನಲ್ಲಿ ಪ್ರಾರ್ಥಿಸಿ ಜಯಶಾಲಿಗಳಾಗಬೇಕಿದೆ. ನೋಡಿ, ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟಾಗ ಅವನು ದೇವರನ್ನೇ ಆತುಕೊಂಡನು. ಆದ್ದರಿಂದ ಸಿಂಹಗಳು ಅವನನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ದೇವರು ಅವನನ್ನ ತನ್ನ ಕೃಪೆಯ ಮೂಲಕ ಕಾಪಾಡ್ತಾನೆ. ಅಂದ್ರೆ ಅವನು ಇಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದ ಅವನು ತನ್ನ ಒಂದು ಇದನ್ನ ಸಿಂಹಗಳ ಗವಿಯಿಂದ ಪಾರಾಗಿ ಅವನು ನಾಶವಾಗದೆ ಉಳಿಯಲು ಸಾಧ್ಯ ಆಯ್ತು ಅನ್ನೋದನ್ನ ಇಲ್ಲಿ ತಿಳಿಬಹುದಾಗಿದೆ. ಹಾಗೆ ಜ್ಞಾನೋಕ್ತಿ 3:26 ಹೇಳುವ ಹಾಗೆ, ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡು. ಎಂತ ಆದರಣೆ! ಸ್ವಾಮಿಯಲ್ಲಿ ನಾವು ಭರವಸೆ ಇಟ್ಟಾಗ ಸ್ವಾಮಿ ನಮ್ಮ ಕಾಲು ಎಡವದ ಹಾಗೆ ಯಾವ ಪಾಶಕ್ಕೂ ಯಾವ ಕಷ್ಟ ನಷ್ಟಗಳಿಗೂ ಸಿಕ್ಕಿ ಬೀಳದ ಹಾಗೆ, ತೊಂದರೆಗೆ ಸಿಕ್ಕದಂತೆ ನಮ್ಮನ್ನ ಕಾಪಾಡ್ತಾನೆ. ಇದು ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ಅದನ್ನ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಳಿ. ಈಗ ಕೊನೆಯದಾಗಿ ಸ್ತುತಿಯ ಮೂಲಕ ಕೃಪೆ. 2 ಕೊರಿಂಥ 4:15 ಬಾಧೆಗಳಲ್ಲಿ ಅಧಿಕವಾಗಿ ದೊರಕುವ ದೇವ ಕೃಪೆಯು ಬಹು ಜನರೊಳಗೆ ಕೃತಜ್ಞತೆಯನ್ನ ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನ ಉಂಟು ಮಾಡುತ್ತೆ. ನೋಡಿ, ಬಾಧೆಗಳು ಬಂದಾಗ ಅದ್ರ ಮೂಲಕ ದೇವರ ಕೃಪೆ ನಮಗೆ ದೊರಕಿದಾಗ, ಅನೇಕರಿಗೆ ದೊರಕಿದಾಗ ಅನೇಕ ಜನರು ಏನ್ ಮಾಡ್ತಾರೆ, ಕೃತಜ್ಞತೆ ಸಲ್ಲಿಸ್ತಾರೆ. ಇದರಿಂದ ದೇವರಿಗೆ ಹೆಚ್ಚಾದ ಒಂದು ಸ್ತೋತ್ರ ಉಂಟು ಮಾಡುವಂತ ಒಂದು ಅವಕಾಶ ಅಲ್ಲಿ ಕಂಡು ಬರುತ್ತೆ. ನೋಡಿ, ಒಬ್ಬನ ದೇವರನ್ನ ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸುವಾಗ ದೇವರ ಕೃಪೆಯನ್ನು ಅವನ ಮೇಲೆ ಹೇರಳವಾಗಿ ಸುರಿಸುವ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ದೇವರು ಸ್ತುತಿಸುವ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಆತನು ಬರಿಗೈಯಲ್ಲಿ ಬರಲ್ಲ, ಅಪಾರವಾದ ಕೃಪೆಯೊಂದಿಗೆ ಬರ್ತಾನೆ. ನಾವು ಆತನನ್ನ ಸ್ತುತಿಸುವಾಗ ಆತನ ಕೃಪೆ ಅಧಿಕವಾಗುತ್ತದೆ. ಒಂದು ವೇಳೆ ನಾವು ಆತನನ್ನ ಸ್ತುತಿಸದೆ ಹೋದರೆ ನಮ್ಮ ಹೃದಯದಲ್ಲಿ ಕತ್ತಲು ಆವರಿಸಿಕೊಳ್ತದೆ. ರೋಮಾಯ 1:21 ಸ್ಪಷ್ಟವಾಗಿ ನೋಡ್ತೇವೆ. ನೋಡಿ, ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನ ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ನೋಡಿ, ದೇವರನ್ನ ನಾವು ಸ್ತುತಿಸದೆ ಆತನ ಕೃಪೆಯನ್ನ ಪಡ್ಕೊಳ್ಳದೆ ಇದ್ದಾಗ ನಮ್ಮ ಮನಸ್ಸು ಫಲ ಕಾಣದೆ, ವಿವೇಕವಿಲ್ಲದ ಮನಸ್ಸು ಏನಾಗುತ್ತೆ, ಕತ್ತಲಾಗ ಹೋಗುತ್ತೆ.
ಅನ್ನೋದನ್ನ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬಹುದು. ಕೃಪೆಯನ್ನು ಹೊಂದುವುದಕ್ಕಾಗಿ ದಾವೀದನು ದೇವರನ್ನ ಎಡೆಬಿಡದೆ ಸ್ತುತಿಸ್ತಾನೆ. ಕೀರ್ತನೆ 34:1 ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ಬಾಯಲ್ಲಿರುವುದು ಎಂಬುದಾಗಿ ಹೇಳಿ. ಹೌದು ಪ್ರಿಯರೇ, ನಮಗೆ ಎಡೆ ಬಿಡದೆ ನಾವು ಸ್ವಾಮಿಯನ್ನು ಕೊಂಡಾಡುವಾಗ ಆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಆತನನ್ನ ಸ್ತೋತ್ರ ಮಾಡ್ತೀವಿ. ಎಡೆ ಬಿಡದೆ ಏನು ಕೊಟ್ಟರೂ ಕೂಡ, ಆತನಿಂದ ಏನನ್ನ ಹೊಂದಿದರೂ ಕೂಡ ಎಡೆ ಬಿಡದೆ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವ್ರು. ಈ ಅಭ್ಯಾಸವನ್ನ ನಾವು ಬಿಡದೆ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ. ನೋಡಿ, ಸತ್ಯವೇದದಲ್ಲಿರುವಂತ 150 ಕೀರ್ತನೆಗಳಲ್ಲಿ ಹೆಚ್ಚಿನವು ಅಂದ್ರೆ ಅದರಲ್ಲೂ ಕೊನೆಯ 5 ಕೀರ್ತನೆಗಳು ಕರ್ತನ ಸ್ತುತಿ ಸ್ತೋತ್ರಗಳಿಂದಲೇ ಕೂಡಿದವುಗಳಾಗಿವೆ. ಇದನ್ನ ನಾವು ಓದುವಾಗ ನಾವು ಹೇಗೆ ಕರ್ತನಿಗೆ ಯಾವ್ಯಾವುದಕ್ಕೋಸ್ಕರ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕು ಎಂಬುದನ್ನು ಕೂಡ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೋದು. ಯಾರು ಆತ್ಮೀಯವಾಗಿ ಪ್ರಬುದ್ಧರಾಗಿ ಪಕ್ವವಾಗಿರ್ತಾರೋ ಅವರು ಯಾವಾಗಲೂ ಕರ್ತನನ್ನ ಸ್ತುತಿಸ್ತಾ ಇರ್ತಾರೆ ಮತ್ತು ದೇವರ ಅಗಾಧವಾದ ಕೃಪೆ ಅವರನ್ನ ಆವರಿಸ್ಕೊಂಡಿರ್ತದೆ. 136ನೇ ಕೀರ್ತನೆ ಪ್ರತಿ ವಚನದ ಅಂತ್ಯದಲ್ಲೇ ಹೇಳುತ್ತೆ ನೋಡಿ, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಪ್ರತಿ ವಚನದಲ್ಲೂ ಕೂಡ ಅದು ಹೇಳುವಂಥದ್ದನ್ನ ನಾವು ಓದ್ತೇವೆ. ಸ್ತುತಿ ಮತ್ತು ಕೃಪೆ ಎರಡೂ ಸೇರಿ ನಮ್ಮನ್ನು ಪರಲೋಕದ ಆಶೀರ್ವಾದಕ್ಕೆ ನಡೆಸ್ತದೆ. ಒಂದು ದಿನ ನಮ್ಮ ಜೀವಿತವು ಈ ಲೋಕದಲ್ಲಿ ಕೊನೆಗೊಳ್ತದೆ. ಪರಲೋಕ ರಾಜ್ಯವನ್ನು ನಾವು ಕ್ರಿಸ್ತನ 2ನೇ ಬರೋಣದ ನಂತರ ಪ್ರವೇಶಿಸ್ತೇವೆ. ಆಗ ಅಲ್ಲಿ ನಾವು ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸ್ತೇವೆ. ಹೌದು ಪ್ರಿಯರೇ, ಆತನ ಕೃಪೆಯಿಂದ ತುಂಬಿದವರಾಗಿ, ಆತನ ಬಲವನ್ನ ಹೊಂದಿದವರಾಗಿ ದೇವರ ಸಾನ್ನಿಧ್ಯಕ್ಕೆ ಹೋಗೋಣ. ದೇವರು ಎಲ್ಲರನ್ನೂ ಕೂಡ ಈ ವಾಕ್ಯಗಳ ಮೂಲಕ ದೇವರ ಸನ್ನಿಧಿಗೆ ತರಲಿ ಎಂಬುದಾಗಿ ದೇವರಲ್ಲಿ ಮೊರೆ ಇಡೋಣ. ಪ್ರಿಯರೇ, ದೇವರ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಮಾತನಾಡಿ. ಆಮೆನ್. ಉತ್ತಮವಾದಂತ ವಾಕ್ಯಕ್ಕಾಗಿ, ಸಂದೇಶಕ್ಕಾಗಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ತಮ್ಮನ್ನ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಚಿನ್ನಪ್ಪ ಸಾತ್ವಿಕ್ ಅವರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೇವುಲ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಫಸ್ಟ್. ಬೇವುಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದಾಳ. ಹೌದು ಫಸ್ಟ್, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಫಸ್ಟ್. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ಜಾನ್ ಡೇವಿಡ್ ಅವರ ಕುಟುಂಬ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ KP ರವಿ ಬಳ್ಳಾರಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮಂಜುಳಮ್ಮ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸುಮಾ ಅವರ ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಸಹೋದರಿ ಸವಿತಾ ಕುಷ್ಟಗಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ರೋಜಾ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ತಿಮ್ಮಯ್ಯ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಈ ವಿಚಾರಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಸರ್, ರಾಜ್ ರಿಚರ್ಡ್ಸನ್ ನಮ್ಮ ಮಗನ ಅಡ್ಮಿಷನ್ ಇವತ್ತು ಇದೆ ಸ್ವಲ್ಪ. ಓಕೆ, ರಾಜ್ ರಿಚರ್ಡ್ಸನ್ ಅವರ ಅಡ್ಮಿಷನ್ ಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರ ಮನವಿ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿನೀತ್ ಅಂತೇಳಿ ಸ್ವಲ್ಪ ಮಂತ್ರತಂತ್ರ ಇದೆ ಅವರಿಗೆ, ಮಂತ್ರದ ಕಾಟದಿಂದ ಬಳಲ್ತಿರುವಂತ ಸಹೋದರ ವಿನೀತ್ ಅವ್ರಿಗಾಗಿ KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇದ್ದೀರಾ ಚಿನ್ನಪ್ಪ ಅವರು?
ಇದ್ದೇನೆ ಪಾಸ್ಟ್. ಓಕೆ. ಜಾನ್ ಡೇವಿಡ್ ಬ್ಯೂಲಾ ಯಾರು ಸರ್? ಬ್ಯೂಲ್ ಅವ್ರು ಮೈಸೂರಲ್ಲಿ ಇದ್ದಾರೆ, ಕೊಳ್ಳೇಗಾಲ. ಯಾರು ಇವರು? ನಮ್ಮ ಮೋಹನ್ ವೆಸ್ಲಿಯರ್ ಸಿಸ್ಟರಾ? ಇಲ್ಲ ಪಸ್ರೆ, ಇದು ಆಲನ್ ಮೈಸೂರು ಇವ್ರು ನಮ್ಮ ಹಾ. ಬ್ರದರ್ ಆಯ್ತು ಆಯ್ತು ಆಯ್ತು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನೇ, ಮಹೋನ್ನತನೇ, ನಮ್ಮ ಸೃಷ್ಟಿಕರ್ತನೆ, ಸಕಲ ಸೃಷ್ಟಿಯನ್ನು ಪರಿಪಾಲಿಸುತ್ತಿರುವಂತಹ ಪರಮ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಹೇಳುವಂತೆ ಈ ಮುಂಜಾನೆ ಸ್ವಾಮಿ ನೀನು ನಡೆಸಿದ ನೀನು ಕೊಟ್ಟಂತ ಕೃಪೆಗೋಸ್ಕರ ಕೊಂಡಾಡ್ತೇವೆ ತಂದೆ. ಹೌದು ತಂದೆ, ಸಮುದ್ರದಲ್ಲಿ ಹೇಗೆ ನೀರು ತುಂಬಿಕೊಂಡಿದೆಯೋ ಹಾಗೆ ಈ ಭೂಲೋಕದಲ್ಲೆಲ್ಲ ನಿನ್ನ ಕೃಪೆಯು ತುಂಬಿಕೊಂಡಿದೆ ಸ್ವಾಮಿ. ಕೃಪಾಭರಿತನಾದ ನೀ ದೇವರಾಗಿರುವುದರಿಂದ ನಿನ್ನ ಕೃಪೆಯಿಂದ ಮಾತ್ರ ನಾವು ಬದುಕುಳಿದಿದ್ದೇವೆ ಸ್ವಾಮಿ. ಈ ಭೂಮಿಯಲ್ಲಿ ಸಕಲ ಜನರು ತಂದೆಯ ದೇವರನಿಗೆ ವಿರೋಧವಾಗಿ ನಡೆದುಕೊಂಡಾಗ್ಯೂ ಸ್ವಾಮಿ ನೀನು ನಿನ್ನ ಕೃಪೆಯಿಂದ ನಮ್ಮನ್ನು ಬದುಕುಳಿಸಿಕೊಂಡಿದ್ದೀಯ ಸ್ವಾಮಿ. ತಂದೆಯ ದೇವರೇ, ಮಕ್ಕಳನ್ನು ತಂದೆ ತಾಯಿ ಕನಿಕರಿಸುವಂತೆ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮೇಲೆ ಕನಿಕರವಿಟ್ಟು ನಡೆಸಿಕೊಂಡು ಬರ್ತಾ ಇದೆಯಪ್ಪ, ನಿನಗೆ ಸ್ತೋತ್ರ. ನಮ್ಮ ಪಾಪಗಳ ನಿಮಿತ್ತ ನಮ್ಮನ್ನು ನಾಶಪಡಿಸದೆ, ನಮ್ಮನ್ನ ಕೊಲ್ಲದೆ ಸ್ವಾಮಿ ಪ್ರೀತಿಯಿಂದ ತಿದ್ದುವವನಾಗಿ ಕ್ಷಮಿಸುವನಾಗಿ ನಮ್ಮನ್ನು ಸಹಿಸಿಕೊಂಡು ಬರ್ತಾ ಇದೆಯ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಎದ್ದು ತಂದೆಯ ದೇವರೇ, ನೀನು ಮಾಡಿದ ಉಪಕಾರಗಳೆಲ್ಲ ನಾವು ನೆನೆಸುತ್ತೇವೆ ಸ್ವಾಮಿ. ನಮ್ಮ ಪಾಪ ಅಪರಾಧಗಳನ್ನು ದ್ರೋಹಗಳನ್ನು ಮನ್ನಿಸು, ನಮ್ಮನ್ನು ಕ್ಷಮಿಸು ಸ್ವಾಮಿ. ನಮಗೆ ಬೇಕಾದಂಥ ಶುದ್ಧತೆಯ ಜೀವನವನ್ನು ದಯಪಾಲಿಸು. ಜಾಗಿ ಕ್ಷಮೆ ದಮೆಯನ್ನು ದಯಪಾಲಿಸು. ದೈಹಿಕ ದುರಿಚ್ಛೆಗಳನ್ನು ಗೆದ್ದು ಸ್ವಾಮಿ ನಿನ್ನಲ್ಲಿ ಸ್ವಾಮಿ ಜಯ ಹೊಂದುವಂತೆ ಸಹಾಯ ಮಾಡು. ಮನುಷ್ಯರಾದ ನಾವು ಸ್ವಭಾವತಃ ಪಾಪಿಗಳು ಸ್ವಾಮಿ. ಪಾಪ ಸ್ವಭಾವವು ನಮ್ಮನ್ನು ರಕ್ತದಲ್ಲಿ ಸೇರಿಕೊಂಡಿದೆ. ನಾವು ಜನ್ಮತಃ ಪಾಪಿಗಳೇ ಆಗಿದ್ದೇವೆ ಸ್ವಾಮಿ. ತಂದೆಯ ದೇವರೇ, ನಾವು ಎಷ್ಟೇ ಪಾಪಿಗಳಾಗಿದ್ದಾಗ್ಯೂ ನಿನ್ನ ಸ್ವಂತ ಪ್ರಾಣವನ್ನು ನಮಗೋಸ್ಕರ ಕೊಡುವಂತಹ ದೊಡ್ಡ ದೇವರು, ಪ್ರೀತಿಯುಳ್ಳ ದೇವರು, ನೀತಿಯುಳ್ಳ ದೇವರು ನೀನಾಗಿದ್ದೆ ಸ್ವಾಮಿ. ಆದರೂ ನಿನ್ನಲ್ಲಿ ನ್ಯಾಯವಿದೆ ಸ್ವಾಮಿ. ಪ್ರೀತಿ ನ್ಯಾಯ ಎರಡೂ ಇದು ಸೇರಿ ನಿನ್ನ ನೀತಿ ಆಗಿದೆ ಸ್ವಾಮಿ. ತಂದೆಯ ದೇವರೇ, ನಿನ್ನ ನೀತಿಯನ್ನ ಪಾಲಿಸುವಂತಹ ಮಕ್ಕಳಾಗಿ ನಮ್ಮನ್ನು ಕರೆದಿದ್ದೀಯಪ್ಪ. ಹೌದು ತಂದೆಯ ದೇವರೇ, ನಿನ್ನ ವಚನಗಳನ್ನ ನಿನ್ನ ಸತ್ಯತೆಗಳನ್ನ ನಮಗೆ ಪ್ರಕಟ ಮಾಡಿದ್ದೀಯಪ್ಪ, ಸ್ತೋತ್ರ. ನಾವು ಕೇವಲ ಅಂಧಕಾರದಲ್ಲಿ ಇಲ್ಲ ಸ್ವಾಮಿ, ಬೆಳಕಿನ ಮಕ್ಕಳಾಗಿದ್ದೇವೆ ಸ್ವಾಮಿ. ಬೆಳಕನ್ನ ಹಿಡಿದು ತಂದೆಯ ದೇವರೇ ನಾವು ಸಂಚರಿಸಬೇಕಾಗಿದೆ, ಜೀವಿಸಬೇಕಾಗಿದೆ. ಎಲ್ಲೆಲ್ಲೂ ಅದನ್ನ ಸ್ವಾಮಿ ಪ್ರತಿಫಲಿಸುವಂತೆ ಪ್ರಜ್ವಲಿಸುವಂತೆ ಆಗಬೇಕಾಗಿದೆ ಸ್ವಾಮಿ. ನಮ್ಮ ಜೀವನದ ಅಂಧಕಾರವನ್ನು ತೆಗೆದುಹಾಕು ಸ್ವಾಮಿ. ನಮ್ಮಲ್ಲಿ ಭಕ್ತಿಹೀನತೆಯನ್ನು ತೆಗೆದುಹಾಕು ಸ್ವಾಮಿ. ಈ ಲೋಕವು, ಲೋಕದಲ್ಲಿರುವ ಎಲ್ಲ ಸ್ವಾಮಿ ವ್ಯವಹಾರಗಳನ್ನು ನೋಡುವಾಗ ಅವುಗಳು ನಿನ್ನಿಂದ ಬಹುದೂರವಾಗಿ ಕರೆದುಕೊಂಡು ಹೋಗುವಂಥದ್ದಾಗಿದೆ ಸ್ವಾಮಿ. ಆದರೆ ತಂದೆಯೇ, ನಿನ್ನ ವಾಕ್ಯಗಳು ಈ ಮುಂಜಾನೆ ವೇಳೆ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡಲು ನಾವು ತಂದೆಯೇ, ನಾವು ಹೇಗೆ ಜೀವಿಸಬೇಕು, ನಾವು ಹೇಗೆ ನಮ್ಮ ಜೀವನವನ್ನು ತಿದ್ದುಕೊಳ್ಳಬೇಕು, ನಾವು ಹೇಗೆ ಮಾರ್ಪಾಟಾಗಬೇಕು, ಹೇಗೆ ಪರಿವರ್ತನೆಗೊಳ್ಳಬೇಕು, ಹೃದಯದಲ್ಲಿ ಹೇಗೆ ಶುದ್ಧತೆಯನ್ನು ಹೊಂದಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತಾ ಬಂದಿದ್ದೀಯಪ್ಪ. ಹೌದು ತಂದೆಯೇ, ನಾವು ಕೇವಲ ಭಕ್ತಿ ವೇಷ ತೊಟ್ಟವರಾಗಿರದೆ ಸ್ವಾಮಿ, ಆ ಒಂದು ಶಕ್ತಿ ಉಳ್ಳವರಾಗಿ ನಿನ್ನ ಎಲ್ಲ ಫಲಗಳನ್ನು ಕೊಡುವಂತಹ ಪರಿಶುದ್ಧಾತ್ಮನ ಫಲಗಳನ್ನು ಕೊಡುವಂತಹ ಮಕ್ಕಳಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿದ್ದೀಯಪ್ಪ, ಸ್ತೋತ್ರ. ಸಹೋದರಿ ಹೇಮಲತ್ ಅವರ ಮುಖಾಂತರ ನೀನು ಮಾತಾಡಿದ್ದೀಯಪ್ಪ. ನಮಗೆ ಅಗತ್ಯವಾದ ವಚನಗಳಿಂದ, ಸತ್ಯ ವಾಕ್ಯಗಳಿಂದ ನಮ್ಮನ್ನು ತುಂಬಿಸಿದ್ದೀಯಪ್ಪ. ಮುಂಜಾನೆ ಕೊಟ್ಟಂತ ಈ ವಾಕ್ಯಗಳಿಗೋಸ್ಕರ ಸ್ತುತಿ ಸ್ತೋತ್ರವನ್ನು ಹೇಳ್ತೀವಿ ಸ್ವಾಮಿ. ಇದನ್ನ ಕೇಳಿದಂತ ನಮ್ಮ ಕಿವಿಗಳು ನಿಜವಾಗೂ ಧನ್ಯಗಳು ಆದವು ಸ್ವಾಮಿ. ವಾಕ್ಯಗಳಿಂದ ತುಂಬಲ್ಪಟ್ಟವರಾಗಿ, ಹೃದಯದಲ್ಲಿ ಸ್ವಾಮಿ ಶುದ್ಧಿ ಉಳ್ಳವರಾಗಿ, ಹೌದು ತಂದೆಯ ದೇವರೇ, ನಮ್ಮ ಜೀವಿತವನ್ನು ಮತ್ತೊಮ್ಮೆ ತಂದೆಯೇ ನಿನ್ನ ಸೇವೆಗೋಸ್ಕರ ನಾವು ಪ್ರತಿಷ್ಠೆ ಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ನಾವು ಅಯೋಗ್ಯರು, ಅನರ್ಹರು ಆಗಿದ್ದ ಪಕ್ಷದಲ್ಲಿ ಸ್ವಾಮಿ, ಅಯೋಗ್ಯತನವನ್ನ, ಅನರ್ಹತೆಯನ್ನ ನೀನು ತೆಗೆದು ಹಾಕಿ ನಮ್ಗೆ ಯೋಗ್ಯತನವನ್ನ ಕೊಡು ಸ್ವಾಮಿ. ತಂದೆಯ ದೇವರೇ, ಈ ಪ್ರಯಾಣದಲ್ಲಿ, ಈ ಭೂ ಪ್ರಯಾಣದಲ್ಲಿ ನೀನಿದ್ದು ನಡೆಸ್ಕೊಂಡು ಬರ್ತಾ ಇದೀಯಪ್ಪ, ಸ್ತೋತ್ರ ಸ್ವಾಮಿ.
ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನ ಆ ಒಂದು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನಿಗೆ ಸೇರಿಸಿದೆಯೋ ಸ್ವಾಮಿ, ಆ ಪ್ರಕಾರವಾಗಿ ನಮ್ಮನ್ನ ನೀನು ಒಂಡರಾದ ನಮ್ಮನ್ನ ನೀನು ಸ್ವಾಮಿ ಈ ಲೋಕದಿಂದ ಪರಲೋಕಕ್ಕೆ ಸೇರಿಸುವಂತಹ ದೇವರಾಗಿದ್ದೀಯ ಸ್ವಾಮಿ. ಅದಕ್ಕೋಸ್ಕರ ಸಹಾಯಕನಾಗಿ ನಿನ್ನ ಪರಿಶುದ್ಧ ಆತ್ಮನನ್ನೇ ಕಳಿಸ್ಕೊಟ್ಟಿದ್ದೀಯ ಸ್ವಾಮಿ. ನಾವಾದರೂ ತಂದೆಯ ದೇವರೇ ಪ್ರತಿನಿತ್ಯವೂ ನಿನ್ನ ಹೆಸರಿನಲ್ಲಿ ಸೇರುವವರಾಗಿದ್ದೇವೆ, ಪ್ರತಿನಿತ್ಯವೂ ನಿನ್ನಲ್ಲಿ ಸ್ವಾಮಿ ಜೀವಿಸುವಂತವರಾಗಿದ್ದೇವೆ. ನಮ್ಗೆ ಇನ್ನೂ ಹೆಚ್ಚಿನ ಬದಲಾವಣೆಗಳು ಬೇಕಾಗಿದೆ, ಹೆಚ್ಚಿನ ರೀತಿ ಸ್ವಾಮಿ ನಾವು ಆತ್ಮಿಕವಾಗಿ ಬಲಗೊಳ್ಳಬೇಕಾಗಿದೆ. ಈ ಒಂದು ಅಭಿವೃದ್ಧಿಯನ್ನು ನಿನ್ನ ಕರೆಗಳಿಗೆ ಕೊಡುತ್ತೇನೆ ಸ್ವಾಮಿ. ನೀನು ನಮ್ಮನ್ನು ಅಭಿವೃದ್ಧಿ ಪಡಿಸು ತಂದೆಯ ದೇವರೇ. ನಮ್ಮ ಮಧ್ಯೆ ಅನೇಕರು ತಂದೆಯ ದೇವರೇ ನಾನಾ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ನರಳುತ್ತಾ ಇದ್ದಾರೆ ಸ್ವಾಮಿ, ಸಿಕ್ಕಿ ಹಾಕೊಂಡಿದ್ದಾರೆ ಸ್ವಾಮಿ. ಭೂಲೋಕದ ಜೀವಿತವು ಅಷ್ಟು ಘೋರವಾಗಿದೆ ತಂದೆಯ ದೇವರೇ. ಇಲ್ಲಿಯ ಸ್ವಾಮಿ ವ್ಯವಹಾರಗಳನ್ನ ನೋಡುವಾಗ ಹೌದು, ಜನರು ತಂದೆಯ ದೇವರೇ ಲೌಕಿಕವಾಗಿ ಎಲ್ಲಾ ಒಂದು ಭೋಗಗಳನ್ನ ಅನುಭವಿಸ್ಲಿಕ್ಕೆ ಎಲ್ಲರೂ ತವಕ ಪಡುತ್ತಿರುವಾಗ ತಂದೆಯೇ, ನಾವು ಸ್ವಾಮಿ ನಿನ್ನ ಒಂದು ರಾಜ್ಯಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಹೌದು, ನಿನ್ನ ವಾಕ್ಯ ಹೇಳುತ್ತದೆ, ಯಾರು ನೀತಿಗೆ ಹಸಿದು ಬಾಯಾರುವವರು ಅವರು ಧನ್ಯರು ಎಂಬುದಾಗಿ ಹೇಳ್ತೀಯ ಸ್ವಾಮಿ, ಹೇಳುತ್ತೆ. ಆ ರೀತಿ ನಾವು ನೀತಿಗೋಸ್ಕರ ಹಸಿದು ಬಾಯಾರಬೇಕಾಗಿದೆ ಸ್ವಾಮಿ. ಹೌದು, ನಿನ್ನ ರಾಜ್ಯಕ್ಕೋಸ್ಕರ, ನಿನ್ನ ರಾಜ್ಯದ ನಿನ್ನ ಹೆಸರು ನಿಮಿತ್ತಗೋಸ್ಕರ ಸ್ವಾಮಿ ನಾವು ಹಿಂಸೆಗಳನ್ನ, ಕಷ್ಟಗಳನ್ನ, ಕಿರುಕುಳಗಳನ್ನ ತಾಳ್ಕೊಳ್ಳಬೇಕು ಅಂತ ಧನ್ಯರು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ತಂದೆಯ ದೇವರೇ, ಹಾಗಾಗಿ ನಾವು ಕಷ್ಟಗಳು ಬಂದಾಗ ಕಿರುಕುಳ, ಹಿಂಸೆಗಳು, ಸಮಸ್ಯೆಗಳು, ಅವುಗಳ ಮಧ್ಯದಲ್ಲಿ ನಾವು ನಿನ್ನನ್ನ ಘನಪಡಿಸಬೇಕಾಗಿದೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಸ್ವಾಮಿ ವ್ಯೂಲಾ ಸಿಸ್ಟರ್ ಇದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ ಸ್ವಾಮಿ. ಆರೋಗ್ಯ ಅವರಿಗೆ ತಂದೆ ಕುಂಠಿತವಾಗಿದೆ ಸ್ವಾಮಿ, ಅವರಿಗೆ ಬೇಕಾದಂಥ ಆರೋಗ್ಯವನ್ನು ದಯಪಾಲಿಸಿಕೊಡು. ನಮ್ಮ ಸಹೋದರರಾದ ಜಾನ್ ಡೇವಿಡ್ ರವರನ್ನು ನಾವು ನೆನೆಸುತ್ತೇವೆ ಸ್ವಾಮಿ. ಅವರಿಗೆ ಬೇಕಾದಂಥ ಸಹಾಯವನ್ನ ಆ ಪರಲೋಕದಿಂದ ತೆಗೆದುಕೊಂಡು ಬಾಪ, ನಿನ್ನ ಕನಿಕರವು ಅವ್ರ ಮೇಲಿರಲಿ ಸ್ವಾಮಿ, ಅವರ ಮಕ್ಕಳ ಮೇಲಿರು ಸ್ವಾಮಿ. ಆ ಕುಟುಂಬವನ್ನ ನಡೆಸುವ ಯಜಮಾನ್ ನೀನೇ ಆಗಿರು ಸ್ವಾಮಿ. ಬೇಕಾದಂಥ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಹಾಗೆ KP ರವಿ ಬಳ್ಳಾರಿ ಅವರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಅವರು ನಿನ್ನಲ್ಲಿ ನಂಬಿಕೆ ಇಟ್ಟು ಭರವಸೆ ಇಟ್ಟು ಸ್ವಾಮಿ ಅವರ ಸಮಸ್ಯೆಯನ್ನು ಬಗೆಹರಿಸು ಸ್ವಾಮಿ. ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಬೇಕಾದಂಥ ಜಾಣ್ಮೆಯನ್ನ, ತಾಳ್ಮೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅವರ ತಾಯಿಯವರಾದ ಮಂಜುಳಮ್ಮರ ಅವರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಆ ಮಗಳನ್ನ ಕರುಣಿಸು ಸ್ವಾಮಿ. ಮಗಳಿಗೆ ಬೇಕಾದಂತ ಆರೋಗ್ಯವನ್ನ ದಯಪಾಲಿಸು ಸ್ವಾಮಿ. ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಏನು ಹಂಬಲಿಸುತ್ತಿರುವರೋ ಅದನ್ನು ನೀನು ನೆರವೇರಿಸಿಕೊಡು ಸ್ವಾಮಿ. ಹಾಗೆ ಸುಮ ತಂದೆಯ ದೇವರೇ, ಹರಿದ ಒಂದು ಗರ್ಭವು ಎಷ್ಟು ತಂದೆಯ ದೇವರೇ ನಿನ್ನಲ್ಲಿ ತವಕ ಪಡುತ್ತದೆ, ಎಷ್ಟು ಅದು ಆತಂಕಗೊಳಗಾಗುತ್ತದೆ ನಿನಗೆ ಗೊತ್ತು ಸ್ವಾಮಿ. ಗರ್ಭಫಲವು ನಿನ್ನ ಬಹುಮಾನವಲ್ಲವೇ, ಪುತ್ರ ಸಂತಾನವು ನಿನ್ನ ಸ್ವಾಸ್ಥ್ಯವಲ್ಲವೇ ತಂದೆಯ ದೇವರೇ. ಮನುಷ್ಯರನ್ನ ಸೃಷ್ಟಿಸಿ ಅವರು ಸಂತಾನಾಭಿವೃದ್ಧಿ ಹೊಂದುವರಾಗಿರ್ಬೇಕು ಎಂಬುದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನೀನು ಈ ಭೂಮಿಯಲ್ಲಿ ತುಂಬಿಕೊಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡಿದ ದೇವರೇ, ಆ ಸುಮಾರವರ ಒಂದು ಆಸೆಯನ್ನ ನೀನು ನೆರವೇರಿಸಪ್ಪ. ಅವ್ರ ಹತಾಶರಾಗಿ ಅವರ ನಂಬಿಕೆಯನ್ನು ಕಳ್ಕೊಂಡು ಹೇಳದೆ ಸ್ವಾಮಿ, ನಿನ್ನಲ್ಲಿ ಭರವಸೆ ಉಳ್ಳವರಾಗಿ ನಿನ್ನಿಂದ ಫಲವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ದಾಂಪತ್ಯ ಜೀವನವನ್ನ ಹರಿಸು ಸ್ವಾಮಿ. ಅವರ ಕುಟುಂಬವನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿಗೆ. ಸವಿತಾ ಕುಷ್ಟಗಿ ಅವರು ತಂದೆಯ ದೇವರೇ, ಆ ಹೆಣ್ಣು ಮಗಳು ಸ್ವಾಮಿ ನಿನ್ನ ಸಹಾಯದಿಂದ ಅವಳು ಜೀವನ ಹಿಡ್ಕೊಂಡಿದ್ದಾಳೆ ಸ್ವಾಮಿ. ಅವರ ಅಕ್ಕಂದಿರನ್ನ ಸಾಕಿಸಲಾದ ತನ್ನಂತಾನು ಅವಳು ಕಷ್ಟಪಟ್ಟು ಈ ದುಡಿದು ಜೀವನ ಮಾಡ್ತಾ ಇದ್ದಾಳೆ ಸ್ವಾಮಿ. ಅವಳಿಗೆ ಬೇಕಾದಂತ ಸಹಾಯ ನಿನ್ನಿಂದಲೇ ಬರಬೇಕು ಸ್ವಾಮಿ. ಆ ಮಗಳಿಗಿರುವ ಕಷ್ಟವನ್ನು ನಿವಾರಿಸು ಅಂತ ಸ್ವಾಮಿ. ಈ ಲೋಕದಲ್ಲಿ ಬರೀ ಕಷ್ಟವನ್ನು ಸಹಿಸ್ಕೊಂಡು ಹೋಗ್ತಾ ಇರುವಾಗ ತಂದೆಯ ದೇವರೇ, ನೀನು ಅವರಿಗೆ ಬೇಕಾದಂತ ಆತ್ಮೀಕ ಸಮಾಧಾನವನ್ನ ಶಾಂತಿಯಿಂದ ತುಂಬಿದ್ದೀಯಪ್ಪ, ಸ್ತೋತ್ರ. ಯಾಕಂದ್ರೆ ನಿನ್ನ ವಾಕ್ಯಗಳಿಂದ, ನಿನ್ನ ನೀತಿಯಿಂದ, ನಿನ್ನ ಪ್ರೀತಿಯಿಂದ ಅವರನ್ನು ಪಾಲಿಸುತ್ತಾ ಬಂದಿದ್ದೀಯಪ್ಪ, ಸ್ತೋತ್ರ. ರೋಜರವರ ಆರೋಗ್ಯಕ್ಕೋಸ್ಕರ ಬೇಡ್ತೀವಿ ಸ್ವಾಮಿ. ಆ ಮಗಳಿಗಿರುವಂತ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಡು ಸ್ವಾಮಿ. ಆ ಮಗಳು ಸಹ ಇನ್ನು ತಂದೆಯ ದೇವರೇ ಹೆಚ್ಚಿನ ರೀತಿಯಲ್ಲಿ ನಿನ್ನಲ್ಲಿ ಬಲಗೊಳ್ಳಬೇಕಾಗಿದೆ. ಹೌದು ಸ್ವಾಮಿ, ನಿನ್ನ ಮಗಳಾಗಿ ಆಕೆ ನಿನ್ನನ್ನ ಸ್ವೀಕಾರ ಮಾಡಬೇಕಾಗಿದೆ. ನೀನೇ ರಕ್ಷಕ ಎಂಬುದನ್ನ ತಿಳ್ಕೊಳ್ಬೇಕಾಗಿದೆ. ಆ ಮಗಳ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸು. ತೆಗೆದುಕೊಳ್ಳುತ್ತಿರುವಂತಹ ಔಷಧೋಪಚಾರಗಳನ್ನ ಹಾಗೂ ಸ್ವಾಮಿ ಚಿಕಿತ್ಸೆಯನ್ನ, ಅವರ ವೈದ್ಯರುಗಳನ್ನ ನೀನು ಕರುಣಿಸಿ ನಡೆಸು ಸ್ವಾಮಿ.
ತಿಮ್ಮಯ್ಯ ಅವರ ಆರೋಗ್ಯಕ್ಕೋಸ್ಕರ ನಾವು ಬೇಡ್ತೇವೆ ಸ್ವಾಮಿ. ನೀನು ಆರೋಗ್ಯದಾಯಕನಾದ ದೇವರು. ನಿನ್ನ ವಾಕ್ಯವನ್ನೇ ನೀನು ಕಳಿಸಿಕೊಟ್ಟು ನೀನು ಅವರನ್ನ ನೀನು ವಾಸಿಪಡಿಸಪ್ಪ. ಹಾಗೆ ಸ್ವಾಮಿ ಜಾನ್ಸನ್ ಯೇಸುದಾಸ್ರವರ ಮಗನಿಗೋಸ್ಕರ ಬೇಡುವಾಗಿದ್ದೇನೆ ಸ್ವಾಮಿ. ಆ ಮಗನಿಗೆ ಬೇಕಾದಂಥ ಸಹಾಯವನ್ನ ಕೊಡು. ವಿದ್ಯಾಭ್ಯಾಸಕ್ಕಾಗಿ ಬೇಕಾಗಿರುವಂತಹ ಒಂದು ಅನುಕೂಲತೆಗಳನ್ನು ದಯಪಾಲಿಸಿಕೊಡು ಸ್ವಾಮಿ. ಒಳ್ಳೆಯ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಹೊಂದಿ ಜೀವಿತದಲ್ಲಿ ಸ್ವಾಮಿ ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು. ವಿನೀತರವರು ಸ್ವಾಮಿ ಮಾಟ ಮಂತ್ರದ ವಶಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಅವರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮಗಳು ಅದರಿಂದ ವಿಮುಕ್ತಳಾಗಿ ಅದರಿಂದ ಬಿಡುಗಡೆ ಹೊಂದಿ ಸ್ವಾಮಿ ನಿನ್ನಲ್ಲಿ ಬಲ ಹೊಂದುವಂತೆ ಸಹಾಯ ಮಾಡು. ಆ ಮಗಳ ಮೇಲೆ ಹೆಚ್ಚಿನ ಕರುಣೆಯನ್ನು ಇಡು ಸ್ವಾಮಿ. ವಿನೀತರಿಗೆ ಬೇಕಾದಂಥ ಸಹಾಯವನ್ನು ತೆಗೆದುಕೊಂಡು ಬಾ ಸ್ವಾಮಿ. ಹಾಗೆ ಈ ಒಂದು ಊಟದಲ್ಲಿ ಸೇರುವಂಥ ಪ್ರತಿಯೊಬ್ಬರನ್ನ ನಾನು ನೆನೆಸುತ್ತೇನೆ ಸ್ವಾಮಿ. ಈ ದಿನ ಪಾಠವನ್ನು ತಂದಂತಹ ಹೇಮಲತಾ ಭಕ್ತರಾಜ ಸಹೋದರಿಯನ್ನ ನೀನು ಕರುಣಿಸಪ್ಪ. ಬೇಕಾದಂಥ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ಅವಿರುವ ಸಮಯದಲ್ಲಿ ತಂದೆಯ ದೇವರೇ ನಿನ್ನ ವಾಕ್ಯಗಳನ್ನ ಕಲಿತು ಅನೇಕರಿಗೆ ಹೀಗೆ ಹೇಳಿಕೊಡುವಂತೆ ಸಹಾಯ ಮಾಡು ಸ್ವಾಮಿ. ಅಂತೆ ಪಾಸ್ಟರ್ ರಾಜರವರು ತಂದೆಯ ದೇವರೇ ಎಡೆ ಬಿಡದೆ ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ತಂದೆ ಈ ಕೂಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ವಾಮಿ. ಈ ಕೂಟ ನಿನ್ನಿಂದ ನಡೀತಾ ಇದೆ ಸ್ವಾಮಿ. ಅವ್ರಿಗೆ ಕೊಟ್ಟಂತ ಒಂದು ತಾಳ್ಮೆಗೋಸ್ಕರ, ಸಹನೆಗೋಸ್ಕರ ಮತ್ತು ಎಲ್ಲ ಅನುಕೂಲತೆಗಳಿಗೋಸ್ಕರ ನಿನ್ನ ಕೊಂಡಾಡ್ತೇವೆ. ಇದನ್ನ ಹೀಗೆ ನಡೆಸ್ಕೊಂಡು ಬಾ ಸ್ವಾಮಿ. ನಮ್ಮ ಮಧ್ಯ ಸ್ವಾಮಿ ಡೇವಿಡ್ ಎಚ್ ರಾಯಚೂರ್ ಅವರಿದ್ದಾರೆ, ಎವಿಲಿನ್ ಅವರಿದ್ದಾರೆ, ಹಾಗೇನೆ ಜಾನ್ಸನ್ ಶರಣಪ್ಪರು ಇದ್ದಾರೆ ಸ್ವಾಮಿ. ಹಾಗೆ ತಂದೆಯ ದೇವರೇ KP ರವಿ, ಕಾಂತಮ್ಮ, ಲೋಕೇಶ್ ರವರಿದ್ದಾರೆ, ಮಂಜುನಾಥ ಇದ್ದಾರೆ ಸ್ವಾಮಿ, ರಾಜೇಶ್ವರಿ ಅವರಿದ್ದಾರೆ, ರಶ್ಮಿ ರಾಜೀವ್ ಅವರಿದ್ದಾರೆ, ರತ್ನಮ್ಮ ಇದ್ದಾರೆ, ಹಾಗೆ ರವಿ ಭಕ್ತರಾಜ್ ಇದ್ದಾರೆ, ಪಾಸ್ಟರ್ ಸೊಲಮೋನ್ ಅವರು, ಹಾಗೆ ಪಾಸ್ಟರ್ ಯಶವಂತ್ ಅಮ್ಗೋಳ್ ಅವರು ಎಲ್ಲರೂ ಇದ್ದಾರೆ ಸ್ವಾಮಿ. ಇನ್ನು ಅನೇಕರು ಬರಬೇಕು ತಂದೆ. ಪ್ರತಿನಿತ್ಯವೂ ತಂದೆಯ ದೇವರೇ ಈ ಒಂದು ಸಂಖ್ಯೆಯನ್ನ ಬೆಳೆಸುತ್ತಾ ಹೋಗು, ನಮ್ಮನ್ನು ಬೆಳೆಸುತ್ತಾ ಹೋಗು ಸ್ವಾಮಿ. ನಮ್ಮಲ್ಲಿರುವ ನ್ಯೂನತೆಗಳು ನಿನ್ಗೆ ಗೊತ್ತಿದೆ, ಕೊರತೆಗಳು ಗೊತ್ತಿದೆ ಸ್ವಾಮಿ. ನಮ್ಮ ಕೊರತೆಯನ್ನು ನೀಗಿಸುವಂತಹ ದೇವರು ತಂದೆಯ ದೇವರೇ, ನಿನ್ನಲ್ಲಿ ನಾವು ಭರವಸೆ ಬಿಟ್ಟಿದ್ದೇವೆ ಸ್ವಾಮಿ. ಈ ಪ್ರಯಾಣದಲ್ಲಿ ನೀನೇ ನಮ್ಮ ನಾಯಕನಾಗಿದ್ದೀಯ, ನೀನೇ ನಮ್ಮ ನಾವಿಕನಾಗಿದ್ದೀಯ ಸ್ವಾಮಿ. ಇದನ್ನು ನೆರವೇರಿಸು ಸ್ವಾಮಿ. ನಾವು ಎಂದಿಗೂ ಸೋತು ಹೋಗದೆ ಸ್ವಾಮಿ ಸೈತಾನ್ನ ಗೆಲ್ಲುವಂತೆ ನಮಗೆ ಸಹಾಯ ಮಾಡು. ಸೈತಾನ್ನ ಗೆದ್ದು ಸ್ವಾಮಿ ಈ ಜೀವಿತದಲ್ಲಿ ನಾವು ತಂದೆಯ ದೇವರೇ ನಿನ್ನ ಮಕ್ಕಳಾಗಿ ನಾವು ಇಲ್ಲಿಂದ ನಿರ್ಗಮಿಸುವಂತೆ ಸಹಾಯ ಮಾಡು. ನಿನ್ನ ಬರೋಣಕ್ಕೆ ನಾವು ಸಿದ್ಧಗೊಳ್ಳಬೇಕಾಗಿದೆ. ಪರಿಪೂರ್ಣವಾಗಿ ಸಿದ್ಧಗೊಂಡು ಸ್ವಾಮಿ ನಿನ್ನಲ್ಲಿ ಆ ಭಾಗ್ಯಕರವಾದ ನಿರೀಕ್ಷೆಯನ್ನು ಇಟ್ಟು ಜೀವಿಸಬೇಕಾಗಿದೆ ಸ್ವಾಮಿ. ನಾವು ನಮಗೋಸ್ಕರ ಮಾತ್ರವಲ್ಲ ಸ್ವಾಮಿ, ನಮ್ಮ ಸಹೋದರ ಸಹೋದರಿಯರು, ನಮ್ಮ ಕುಟುಂಬಸ್ಥರು, ನಮ್ಮ ನೆರೆಹೊರೆಯವರು, ನಮ್ಮ ಸಂಪರ್ಕಕ್ಕೆ ಬರುವಂತ ಪ್ರತಿಯೊಬ್ಬರಿಗೋಸ್ಕರ ನಾವು ಈ ಜೀವಿತವನ್ನು ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮನ್ನು ಕರೆದಿದೀಯ. ಈ ದಿನ ನಮ್ಮನ್ನ ನೀನು ಅಣಿಗೊಳಿಸು ಸ್ವಾಮಿ, ಸಿದ್ಧಗೊಳಿಸು ಸ್ವಾಮಿ. ನಾವು ಈ ಪ್ರಯಾಣದಲ್ಲಿ ತಂದೆ ದೃಢವಾದ ಹೆಜ್ಜೆ ಇಟ್ಟು ನಡೆಯುವಂತೆ ಸಹಾಯ ಮಾಡು. ಓ ತಂದೆಯ ದೇವರೇ, ಬರುವಂತಹ ಕಷ್ಟಗಳು, ಬರುವಂತಹ ಸಮಸ್ಯೆಗಳು, ಬರುವಂತಹ ಶೋಧನೆಗಳನ್ನ ಗೆಲ್ಲುವುದಕ್ಕೆ ಬೇಕಾದಂತ ಆತ್ಮಿಕ ಶಕ್ತಿಯನ್ನು ದಯಪಾಲಿಸು ಸ್ವಾಮಿ. ಕ್ರೈಸ್ತಿಯ ಗುಣಗಳನ್ನ ನಾವು ಅಭಿವೃದ್ಧಿ ಪಡಿಸಿಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಎಲ್ಲಾ ದೈನಂದಿನ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ, ಮಾತುಕತೆಗಳಲ್ಲಿ ನಿನ್ನನ್ನು ಪ್ರತಿಬಿಂಬಿಸುವಂತೆ ಸಹಾಯ ಮಾಡು. ನಮ್ಮ ದುಡುಕು ಸ್ವಭಾವವನ್ನು ನೀನು ಹೋಗಲಾಡಿಸು ಸ್ವಾಮಿ. ತಾಳ್ಮೆಯಿಂದ ಈ ಪ್ರಯಾಣವನ್ನ ನಾವು ಮಾಡುವಾಗ ನೀನು ನಮ್ಮ ಜೊತೆ ಇದ್ದು ನಮ್ಮನ್ನು ಹೆಜ್ಜೆ ಹೆಜ್ಜೆಲೂ ನಡೆಸಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆ. ಆಮೇನ್. 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 ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದವನ್ನ ಬೋಧಕರಂತೆ ಎಸ್ ಟಿ ಸಾಲಮನ್ ರವರೊಂದಿಗೆ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು
ಇಂದು ಎಂದು ಸದಾ ಕಾಲವೂ ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ, ಅವರ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲರ ಪ್ರಾರ್ಥನೆಗಳ ಸಂಗಡ, ಮನವಿಗಳ ಸಂಗಡ, ಈ ಕೂಟದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸಲು ತಮ್ಮ ಮನೋನೇತ್ರಗಳನ್ನ ತೆರೆದು ದಿನನಿತ್ಯವೂ ನಿನ್ನ ವಾಕ್ಯದ ಬಳಿಗೆ ಬಂದು ನಿನ್ನನ್ನು ಆಲಿಸುವಂತ ನಿನ್ನ ಭಕ್ತರ ಸಂಗಡ, ಸಂದೇಶವನ್ನು ತರುವಂತ ಮಕ್ಕಳ ಸಂಗಡ, ಪ್ರಾರ್ಥಿಸುವಂತ ನಿನ್ನ ಭಕ್ತರ ಸಂಗಡ, ಹಾಗೂ ಸ್ವಾಮಿ ನಿನ್ನನ್ನು ಸ್ತುತಿಸುವಂತ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ಹೇಮಲತಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ರವಿ ಭಕ್ತರಾಜ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದಿನನಿತ್ಯವೂ ಹೀಗೆ ಆತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬಂದು ಭಕ್ತಿಯಲ್ಲಿ ನಾವು ಬೆಳೆಯುವಂತೆ, ಆತ್ಮೀಕವಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತೆ, ಆತನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕೃಪೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ನಮ್ಮೊಂದಿಗಿದ್ದು ಆತನ ನೀತಿಯ ಮಾರ್ಗದಲ್ಲಿ ನಡೆಸಿ, ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಿ, ಆರೋಗ್ಯ ಸುಕ್ಷೇಮಗಳನ್ನು ದಯಪಾಲಿಸಿ, ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಫಲವನ್ನು ನೀಡಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಿ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ, ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ. ಒಳ್ಳೆ ವಾಕ್ಯ ತಿಳಿಸ್ಕೊಡಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಅಮ್ಮ. ಒಳ್ಳೆ ವಾಕ್ಯ ತಿಳಿಸ್ಕೊಡಿ. ನಿಮ್ಮ ಕುಟುಂಬ ಆಶ್ವಾಸ. ಥ್ಯಾಂಕ್ ಯು. ಎಲ್ಲರೂ ಜೈ ಕ್ರಿಸ್. ಹೇಮಲತಾ ಭಕ್ತರಾಜ್ ಜೈ ಕ್ರಿಸ್. ಒಳ್ಳೆ ವಾಕ್ಯಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಹೇಮಲತಾ ಭಕ್ತರಾಜ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು.